ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಲೆ ಏರಿಕೆ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರೋ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ದುಬಾರಿ ದುನಿಯಾ ನಡುವೆನೇ ಅಕ್ಕಿ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ಮಾರ್ಕೆಟ್ನಲ್ಲಿ ದಿಢೀರ್ ಅಕ್ಕಿ ಕೊರತೆಯಿಂದ ಕೆಜಿ ಅಕ್ಕಿ ಬೆಲೆಯಲ್ಲಿ 5 ರಿಂದ 10 ರೂಪಾಯಿವರೆಗೂ ಜಾಸ್ತಿಯಾಗಿದೆ. ಇದು ಮಧ್ಯಮ ವರ್ಗದ ಕುಟುಂಬಗಳ ಮಾಸಿಕ ಬಜೆಟ್ ಲೆಕ್ಕಾಚಾರವನ್ನೇ ಬುಡುಮೇಲು ಮಾಡಿಸಿದ್ದು, ಇನ್ನು 3 ತಿಂಗಳು ಇದೇ ರೀತಿ ಇರುತ್ತೆ ಅಂತಾರೆ ವ್ಯಾಪಾರಿಗಳು. ಮಧ್ಯಮ ವರ್ಗದ ಜನರಿಗೆ ಸದ್ದಿಲ್ಲದೆ ಮತ್ತೊಂದು ಶಾಕ್. ಪ್ರತಿ ಕೆಜಿ ಅಕ್ಕಿ ಬೆಲೆಯಲ್ಲಿ 5 ರಿಂದ 8 ರೂಪಾಯಿವರೆಗೂ ಏರಿಕೆ. ದುಬಾರಿ ದುನಿಯಾದಿಂದ ಕಂಗಾಲಾಗಿದ್ದ ಜನಸಾಮಾನ್ಯರ ಅನ್ನದ ಬಟ್ಟಲಿಗೂ ಕತ್ತರಿ ಬೀಳೋ ಆತಂಕ ಎದುರಾಗಿದೆ. ದಿನನಿತ್ಯ ಬಳಕೆ ಮಾಡುವ ತರಕಾರಿ, ಹಾಲು, ಪೆಟ್ರೋಲ್, ಡೀಸೆಲ್ ಏರಿಕೆ ಬೆನ್ನಲ್ಲೇ ಅಕ್ಕಿ ಬೆಲೆಯಲ್ಲಿ ನಿರೀಕ್ಷೆಗೂ ಮೀರಿ ಏರಿಕೆಯಾಗಿದೆ. ಮಾರುಕಟ್ಟೆಗೆ ಹೊಸ ಅಕ್ಕಿ ಬಾರದ ಹಿನ್ನೆಲೆಯಲ್ಲಿ ದಿಢೀರ್ ದರ ಏರಿಕೆಯಾಗಿದ್ದು, ಜನಸಾಮಾನ್ಯರು ಊಟ ಮಾಡೋದನ್ನ ಬಿಡೋ ಹಂತಕ್ಕೆ ಬಂದಿದ್ದಾರೆ. ಅಕ್ಕಿ ಲಭ್ಯತೆ ಕಡಿಮೆಯಾಗಿದ್ದರಿಂದ ಹೋಲ್ಸೇಲ್ನಲ್ಲಿ ಪ್ರತಿ ಕೆಜಿಗೆ 5 ರಿಂದ 8 ರೂಪಾಯಿವರೆಗೂ ಏರಿಕೆಯಾಗಿದ್ದು, ಚಿಲ್ಲರೆ ಮಾರಾಟದಲ್ಲಿ ಪ್ರತಿ ಕೆಜಿಗೆ 10 ರೂಪಾಯಿವರೆಗೂ ಹೆಚ್ಚಳವಾಗಿದೆ. ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ 26 ಕೆಜಿ ಅಕ್ಕಿ ಚೀಲದ ಮೇಲೆ 150 ರೂಪಾಯಿವರೆಗೂ ಏರಿಕೆಯಾಗಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ಒಂದೇ ಬಾರಿ ಈ ದರ ಪರಿಷ್ಕರಣೆಯಾಗಿದ್ದು, ಗ್ರಾಹಕರು ಮಾರುಕಟ್ಟೆಗೆ ಹೋಗಲು ಎದುರುವಂತಾಗಿದೆ. ಅಷ್ಟೇ ಅಲ್ಲದೆ ಈ ದರ ಇನ್ನು 4-5 ತಿಂಗಳು ಇರುತ್ತೆ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಒಂದೂವರೆ ತಿಂಗಳಿಂದ ನಾವು ಬೆಲೆನ ಹೋಲಿಸಿದ್ರೆ ಸುಮಾರು ಒಂದು 7 ರೂಪಾಯಿಂದ 8 ರೂಪಾಯಿ ಕೆಜಿ ವರೆಗೂ ಈ ಸೋನಾ ಮಸೂರಿ, ಸೋನಾ ಸ್ಟ್ರೀಮು ಜಾಸ್ತಿ ಆಗಿದೆ. ಹಾಗೆ ಕನ್ಸ್ಯೂಮರ್ ದೃಷ್ಟಿಯಿಂದ ತಾವು ನೋಡಿದ್ರೆ 26 ಕೆಜಿ ಚೀಲಕ್ಕೆ ಒಂದು 200 ರಿಂದ 250 ರೂಪಾಯಿ ಹೋಲ್ಸೇಲ್ನಲ್ಲಿ ಜಾಸ್ತಿ ಆಗಿದೆ. ರಿಟೇಲ್ನಲ್ಲಿ ಒಂದು 300 ರೂಪಾಯಿ ಹೆಚ್ಚು ಕಮ್ಮಿ 300 ರೂಪಾಯಿ ಜಾಸ್ತಿ ಆಗುತ್ತೆ ಒಂದು ಕನ್ಸ್ಯೂಮರ್ಗೆ. ಸೊ ಒಂದು ಬ್ಯಾಗ್ ಅವ್ರು ತೊಗೊಂಡ್ರೆ ಅಟ್ಲೀಸ್ಟ್ ಒಂದು 300 ರೂಪಾಯಿ ಬರೀ ಅಕ್ಕಿಯಿಂದ ಅವ್ರಿಗೆ ಬೆಲೆಯನ್ನ ತತ್ತರಿಸ್ಬೇಕಾಗತ್ತೆ. ಸಾಮಾನ್ಯರಿಗೆ ಇದೊಂದು ಹೊರೆ ಇದೆ. ಎಸ್ಪೆಷಲಿ ಒಂದು 2-3 ತಿಂಗಳು ಇದು ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ನಲ್ಲಿ ಏನು ಬೆಳೆದಿದ್ದಾರೆ ಅದನ್ನ ಅನ್ನ ಆಗ್ಬೇಕಂದ್ರೆ ವಿ ಹ್ಯಾವ್ ಟು ವೇಟ್ ಟಿಲ್ ಆಗಸ್ಟ್ ವರೆಗೂ ವೇಟ್ ಮಾಡಬೇಕಾಗಿದೆ. ಸೊ ಇನ್ನೂ 1-2 ತಿಂಗಳು ಇದೇ ತರ ಬೆಲೆ ಏರಿಕೆ ಇರುತ್ತೆ. ಯಾವ ಅಕ್ಕಿ ಬೆಲೆಯಲ್ಲಿ ಏರಿಕೆ? ಸೋನಾ ಮಸೂರಿ ಅಕ್ಕಿ ಹಳೆ ದರ 54 ರೂಪಾಯಿ, ಹೊಸ ದರ 64 ರೂಪಾಯಿ. ಕಾವೇರಿ ಸ್ಟೀಮ್ ಹಳೆ ದರ 42 ರೂಪಾಯಿ, ಹೊಸ ದರ 55 ರೂಪಾಯಿ. RNR ಸ್ಟೀಮ್ ಅಕ್ಕಿ ಹಳೆ ದರ 48 ರೂಪಾಯಿ, ಹೊಸ ದರ 60 ರೂಪಾಯಿ. HMT ಸ್ಟೀಮ್ ಅಕ್ಕಿ ಹಳೆ ದರ 53 ರೂಪಾಯಿ, ಹೊಸ ದರ 65 ರೂಪಾಯಿ. ಕೊಲ್ಲಂ ಸ್ಟೀಮ್ ಅಕ್ಕಿ ಹಳೆ ದರ 58 ರೂಪಾಯಿ, ಹೊಸ ದರ 68 ರೂಪಾಯಿ. ಸದ್ಯ ಅಕ್ಕಿ ದರ ಏರಿಕೆಯಿಂದ ಹೋಟೆಲ್ ದರದಲ್ಲೂ ಕೊಂಚ ಏರಿಕೆಯಾಗುವ ಸಾಧ್ಯತೆ ಇದೆ. ನವೆಂಬರ್ ನಂತರ ಮಾರ್ಕೆಟ್ಗೆ ಹೊಸ ಅಕ್ಕಿ ಬಂದ ಬಳಿಕ ದರ ಇಳಿಕೆಯಾಗಲಿದ್ದು, ಅಲ್ಲಿಯವರೆಗೂ ದುಬಾರಿ ದರ ಕೊಟ್ಟು ಖರೀದಿ ಮಾಡಬೇಕಾದ ಸ್ಥಿತಿ ಬಂದೊದಗಿದ್ದು, ಕೃತಕ ಅಭಾವದ ಆರೋಪವೂ ಕೇಳಿಬರ್ತಾ ಇದೆ. ಗಗನಕ್ಕೇರುತ್ತಿರೋ ಅಕ್ಕಿ ಬೆಲೆ ಜನಸಾಮಾನ್ಯರ ನಿದ್ದೆಗೆಡಿಸಿರುವುದಂತೂ ಸುಳ್ಳಲ್ಲ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಕೃತಕ ಅಭಾವ ಸೃಷ್ಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಉಲ್ಲಾಸ್ ಎಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.